ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಐ ಹೋಪ್ ಎಲ್ಲರಿಗೂ ಡೌನ್ಲೋಡ್ ಆಗ್ತಾಯಿದೆ ಅನ್ಕೋತೀನಿ. ಎಲ್ಲ ಪೇಮೆಂಟು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅನ್ಕೋತೀನಿ. ಸೊ ಸುಮಾರು ಜನ ಕಮೆಂಟ್ ಸೆಕ್ಷನ್ ಇನ್ನೂ ಕೂಡ ಡೌನ್ಲೋಡ್ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಫಾರ್ ಫರ್ದರ್ ಅಪ್ಡೇಟ್ಸ್. ಸೊ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ನಲ್ಲಿ ತುಂಬ ಸಲ ನೀವು ಲಾಗಿನನ್ನು ಮಾಡಿರ್ತೀರ. ಆವಾಗ ಅಲ್ಲಿ ನಿಮಗೆ ಕ್ಲಿಯರ್ ಕ್ಯಾಚೆ ಅಂತಿರುತ್ತೆ. ಹಾಗಾಗಿ ನಿಮಗೆ ಕೆಲವೊಂದು ಟೈಮು ಲಾಗಿನ್ ಆಗೋದಿಲ್ಲ. ಸೊ ಡೌನ್ಲೋಡ್ ಆಪ್ಷನ್ಸ್ ತೋರಿಸೋದಿಲ್ಲ. ಅವಾಗ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಸಿಸ್ಟಮ್ನ ಬದಲಾಯಿಸಿ. ಸೊ ಬೇರೆ ಸಿಸ್ಟಮ್ಗೆ ಹೋಗಿ ನೀವೇನು ಮಾಡಿ ಟ್ರೈ ಮಾಡಿ, ನಿಮಗೆ ಡೌನ್ಲೋಡು ಆಗುತ್ತೆ. ಸೊ ಒನ್ಸ್ ಯು ಡೌನ್ಲೋಡ್ ಆ್ಯಂಡ್ ಮೇಕ್ ಎ ಪೇಮೆಂಟ್. ಸೊ ಪೇಮೆಂಟ್ ಆದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಫೀಸು 69,310, ಫೀಸ್ ಪೇಡು 69,310, ಬ್ಯಾಲೆನ್ಸು 0 ಅಂತಿದೆ. ಓಕೆ, ಸೊ ಚಾಯ್ಸ್ ಎಂಟ್ರಿ ಏನೂ ಮಾಡಲಿಕ್ಕಿಲ್ಲ ನೀವು. ಸೊ ಇಲ್ಲಿ ನಿಮ್ಗೇನು ಬರುತ್ತೆ, ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತಿರುತ್ತೆ. ಓಕೆ, ಸೊ ಅಡ್ಮಿಷನ್ ಆರ್ಡರ್ ತೊಗೋತೀರಾ. ಸೊ ಅಡ್ಮಿಷನ್ ಆರ್ಡರ್ ತೊಗೊಂಡು ನೀವೇನು ಮಾಡ್ತೀರಾ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಸೊ ಕಾಲೇಜಲ್ಲಿ ನಿಮಗೆ ಫೀಸ್ ಇರುತ್ತೆ. ಅಲ್ಲೂ ಕೂಡ ಕಾಲೇಜ್ ಫೀಸ್ ಸಪ್ರೇಟ್ ಇರುತ್ತೆ. ಆ ಕಾಲೇಜ್ ಫೀಸ್ನ ನೀವೇನು ಮಾಡಬೇಕಾಗುತ್ತೆ, ಫಸ್ಟು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಪೇಮೆಂಟನ್ನು ಮಾಡಿ ಅಡ್ಮಿಷನ್ ಆಗಬೇಕಾಗುತ್ತೆ. ಅಲ್ಲಿ ಅಡ್ಮಿಷನ್ ಆದ ನಂತರ ಇಲ್ಲಿ ಇನ್ನೊಂದು ನಿಮಗೆ ಲಿಂಕ್ ಕಾಣಿಸ್ತಾ ಇದೆ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ. ಅಲ್ಲಿ ಅಡ್ಮಿಷನ್ ಆದಮೇಲೆ ನೀವು ಇಲ್ಲಿ ಬಂದೇನು ಮಾಡಬೇಕು, ಈ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟನ್ನು ಫಿಲ್ ಮಾಡಬೇಕಾಗತ್ತೆ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫೀಸ್ನ ತುಂಬ ಜಾಸ್ತಿನ ಕಲೆಕ್ಟ್ ಮಾಡ್ಕೋತಾರೆ. ಅದನ್ನೆಲ್ಲ ತಡೆಯಲಿಕ್ಕೆ ಏನು ಮಾಡ್ತಾರೆ, ಗೌರ್ಮೆಂಟು ಈ ರೀತಿ ಒಂದು ಆಪ್ಷನ್ನ ಕೊಡ್ತಾರೆ. ಸೊ ನಿಮಗೆ ಪ್ರಾಬ್ಲಮ್ ಏನಾದ್ರು ಆಗಿತ್ತಾ, ಸೊ ಆ ಕಾಲೇಜಲ್ಲಿ ಎಲ್ಲ ಕರೆಕ್ಟಾಗಿ ಫೀಸನ್ನ ಪೇಮೆಂಟನ್ನು ಮಾಡಿದ್ದೀರಾ, ಅವರು ಎಕ್ಸ್ಟ್ರಾ ಏನಾದ್ರು ಚಾರ್ಜಸ್ ಮಾಡಿದ್ರಾ, ಈ ರೀತಿಯಾದಂಥ ಕ್ವಶನ್ಸ್ಗಳು ಅಲ್ಲಿರ್ತದೆ. ಇಟ್ಸ್ ಜಸ್ಟ್ ಲೈಕ್ ಎ ಗೂಗಲ್ ಫಾರ್ಮು. ಅದನ್ನು ನೀವು ಮಾಡಲೇಬೇಕಾಗತ್ತೆ. ಓಕೆ, ಸೊ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ನ ಯಾವಾಗ ನೀವು ಕಾಲೇಜು ಹೋಗಿ ಅಡ್ಮಿಷನ್ ಆರ್ಡರ್ ತೊಗೊಂಡು ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆದ ನಂತರ ಬಂದು ಅಗೇನ್ ನೀವೇನು ಮಾಡಬೇಕು, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ನ ಕೊಡಬೇಕಾಗುತ್ತೆ. ಇದು ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ರೌಂಡ್ 2ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ನೀವೆಲ್ಲ ಜಾಯ್ನಿಂಗ್ ರಿಪೋರ್ಟ್ ಕ್ಲಿಕ್ ಮಾಡಿದಾಗ, ಯಾವ ಕಾಲೇಜ್ ಏನಂತೆಲ್ಲ ಕ್ಲಿಕ್ ಮಾಡಿದಾಗ, ಸೊ ಅಲ್ಲಿ ಫಿಲ್ ಆಗಿದೆ ಅಂತ ಆಟೋಮೆಟಿಕ್ಕಾಗಿ ಅದು ಸಿಸ್ಟಮ್ಮು ತಗೊಳುತ್ತೆ. ಸೊ ಯಾವ ಕಾಲೇಜಲ್ಲಿ ಫಿಲ್ ಆಗಿರೋದಿಲ್ಲ ಆ ಕಾಲೇಜು ಸೆಕೆಂಡ್ ರೌಂಡ್ 2ಗೆ ಬರುತ್ತೆ. ಸೊ ಇದು ಆ ಇನ್ಫಾರ್ಮೇಷನ್, ಅದಕ್ಕೋಸ್ಕರ ಈ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಫರ್ದರ್ ಅಪ್ಡೇಟ್ಸ್ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಥ್ಯಾಂಕ್ ಯು.